ಸ್ಫೂರ್ತಿ ನ್ಯೂಸ್ಗೆ ಸ್ವಾಗತ. ಭಟ್ಕಳ ತಾಲೂಕಿನ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಮಣ್ ರಸ್ತೆಯಲ್ಲಿ ಹೋಗುತ್ತಿದ್ದ ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಮಾಂಗಲ್ಯ ಸರವನ್ನ ಕದ್ದು ಸರಗಳ್ಳರು ಪರಾರಿಯಾಗಿದ್ದಾರೆ. ಬೆಂಗ್ರೆ ಉಲ್ಮಣ್ ನಿವಾಸಿ ಮಾಸ್ತಮ್ಮ ಬೈರಾ ಮುಗೇರ್ ಹಾಗೂ ಇನ್ನೋರ್ವ ಮಹಿಳೆ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರುವಾಗ ಹಿಂಬದಿಯಿಂದ ಬಂದ ಬೈಕ್ ಸವಾರನೋರ್ವ ಕುತ್ತಿಗೆಗೆ ಕೈ ಹಾಕಿ ಕತ್ತಿನಲ್ಲಿದ್ದ ಸರವನ್ನ ಅಪಹರಿಸಿಕೊಂಡು ಪರಾರಿಯಾಗಿದ್ದ ಘಟನೆ ಭಟ್ಕಳ ತಾಲೂಕಿನ ಬೆಂಗ್ರೆಯ ಉಲ್ಮಣ್ನಲ್ಲಿ ನಡೆದಿದ್ದು, ತಾಲೂಕಿನಲ್ಲಿ ಮತ್ತೆ ಸರಗಳ್ಳರ ಹಾವಳಿ ಹೆಚ್ಚಾಗುತ್ತಿದೆ. ಸರಗಳ್ಳರು ಸರವನ್ನ ಎಗರಿಸುವ ಸಮಯಕ್ಕೆ ಮಹಿಳೆಯರು ಕೂಗಿಕೊಳ್ಳುತ್ತಿದ್ದಂತೆ ಆತ ಬೈಕ್ನೊಂದಿಗೆ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಸುಮಾರು 52,000 ರೂಪಾಯಿ ಮೌಲ್ಯದ ಕರಿಮಣಿ ಸರವನ್ನ ದೋಚಿದ್ದು, ಸರಗಳ್ಳತನ ಮಾಡಲು ಬಳಸಿದ ಬೈಕ್ ಹಾಗೂ ಆತನ ಚಹರೆಯ ಮಾಹಿತಿ ಪಡೆದಿರುವ ಮುರುಡೇಶ್ವರ ಪೊಲೀಸರು ಪತ್ತೆ ಕಾರ್ಯವನ್ನ ಕೈಗೊಂಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಸಿಪಿಐ ಪ್ರಶಾಂತ್ ನಾಯ್ಕ್ ಮಾಹಿತಿಯನ್ನ ಕಲೆ ಹಾಕಿದ್ದು, ಸರಗಳ್ಳರನ್ನ ಹಿಡಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಣಿದ ದೇಹಕ್ಕೆ ನವಚೈತನ್ಯ ನೀಡುವ ಕಲ್ಲಂಗಡಿ ಹಣ್ಣು ಅನೇಕ ಸಾಮಾನ್ಯ ರೋಗ ನಿವಾರಕವಾಗಿದ್ದು, ಹಲವು ಉಪಯೋಗಗಳನ್ನು ಹೊಂದಿದೆ. ಕಲ್ಲಂಗಡಿ ಹಣ್ಣಿನ ರಸದ ಸೇವನೆ ದಣಿದ ದೇಹಕ್ಕೆ ನವೋಲ್ಲಾಸ ನೀಡುತ್ತದೆ, ಬಳಲಿಕೆ ಮತ್ತು ದಾಹವನ್ನು ತೊಲಗಿಸುತ್ತದೆ. ಅದರಲ್ಲೂ ಸಾಮಾನ್ಯವಾಗಿ ಜನರನ್ನು ಕಾಡುವ ಕಾಮಾಲೆ ರೋಗದ ಉಪಶಮನಕ್ಕೆ ಪರಿಣಾಮಕಾರಿ ಔಷಧಿಯಾಗಿದೆ. ಜನರನ್ನು ಸಾಮಾನ್ಯವಾಗಿ ಬಾಧಿಸುವ ಕಣ್ಣು ಉರಿ, ಕಜ್ಜಿ, ಮೈಕೈ ಕಡಿತ, ತುರಿಕೆಗಳ ವಾಸಿಗೆ ಇದನ್ನು ಬಳಸಬಹುದಾಗಿದೆ. ಅಷ್ಟೇ ಅಲ್ಲದೆ ಕಲ್ಲಂಗಡಿ ಹಣ್ಣಿನಂತೆ ಅದರ ಸಿಪ್ಪೆಯು ಉಪಯೋಗಕ್ಕೆ ಬರುತ್ತದೆ. ಆ ಸಿಪ್ಪೆಯಿಂದ ಮಾಡಿದ ಕಷಾಯವು ಮಲಬದ್ಧತೆ ನಿವಾರಣೆಗೆ ರಾಮಬಾಣ. ಕಲ್ಲಂಗಡಿ ಹಣ್ಣಿನ ಗಿಡದ ಎಲೆಗಳು ಗುಣದಲ್ಲಿ ಕಹಿಯಾಗಿದ್ದು, ಮಾನವ ದೇಹದ ರಕ್ತ ವೃದ್ಧಿಯಾಗುವಲ್ಲಿ ಸಹಕಾರಿಯಾಗುತ್ತವೆ. ಕಲ್ಲಂಗಡಿ ಹಣ್ಣು ಅಷ್ಟೇ ಅಲ್ಲ, ಅದರ ಬೀಜ, ಸಿಪ್ಪೆ, ಎಲೆಗಳು ಮನೆ ಔಷಧಿ ತಯಾರಿಕೆಗೆ ಬಹಳ ಸೂಕ್ತ ಮತ್ತು ಕಡಿಮೆ ಖರ್ಚಿನವೂ ಕೂಡ ಆಗಿವೆ. ಅದರಲ್ಲೂ ಸಾಮಾನ್ಯವಾಗಿ ವಯೋವೃದ್ಧರನ್ನು ಕಾಡಿಸುವ ಮಂಡಿ ನೋವು, ಕಾಲಿನ ಸೆಳೆತ ಮತ್ತು ಊತಕ್ಕೆ ಕಲ್ಲಂಗಡಿ ಹಣ್ಣಿನ ಬೀಜದಿಂದ ತಯಾರಿಸಿದ ರಸದಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಇದಿಷ್ಟೇ ಅಲ್ಲದೆ ಕಲ್ಲಂಗಡಿ ಹಣ್ಣು ಹಲವಾರು ಪೌಷ್ಟಿಕಾಂಶಗಳಿಂದ ಕೂಡಿದ ಒಂದು ಹಣ್ಣು. ಅನೇಕ ಆರೋಗ್ಯಕ್ಕೆ ನೆರವಾಗಬಹುದಾದ ಜೀವಸತ್ವಗಳಿಂದ ಕೂಡಿದೆ. ಇದು ಹೆಚ್ಚಾಗಿ ಕ್ಯಾಲ್ಸಿಯಂ, ಮ್ಯಾಂಗನೀಸ್, ಸಾರಜನಕ, ಕಬ್ಬಿಣ, ಮೇಧಸ್ಸು ಹಾಗೂ ವಿಟಮಿನ್ ಸಿ ಮೊದಲಾದ ಜೀವಸತ್ವಗಳಿಂದ ಸಂಪದ್ಭರಿತವಾಗಿದೆ. ದೇಹದ ಕಾಂತಿಯನ್ನು ಕಾಪಾಡುವ ಮತ್ತು ಹೆಚ್ಚಿಸುವ ಸೌಂದರ್ಯ ವರ್ಧಕಗಳನ್ನು ಇದರಿಂದ ತಯಾರಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಿದ ಗೋಕರ್ಣದ ಗಡಿವಾಳ ಬಂಟ ದೇವರ ವಾರ್ಷಿಕೋತ್ಸವ. ಭಟ್ಕಳದ ಶ್ರೀ ಗುರುಸುಧೀಂದ್ರ ಬಿಎಡ್ ಕಾಲೇಜಿನಲ್ಲಿ ಆಚರಿಸಲಾದ ಕನ್ನಡ ಸಾಹಿತ್ಯ ಪರಿಷತ್ನ 101ನೇ ಸಂಸ್ಥಾಪನಾ ದಿನಾಚರಣೆ. ಭಟ್ಕಳದಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ ಸರಗಳ್ಳರ ಹಾವಳಿ. ತಾಲೂಕಿನ ಉಳ್ಮಣ್ನಲ್ಲಿ ಮತ್ತೆ ನಡೆದಿದೆ ಸರಗಳ್ಳರ ಕೈಚಳಕ. ದಣಿದ ದೇಹಕ್ಕೆ ನವೋಲ್ಲಾಸ ನೀಡುವ ಕಲ್ಲಂಗಡಿ ಹಣ್ಣು ಹೊಂದಿದೆ ಹಲವು ಆರೋಗ್ಯವರ್ಧಕ ಉಪಯೋಗ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.